ಈ ಕುಜ ಜನ್ಮಲಗ್ನ ಕುಂಡಲಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೆ ಕುಜ ದೋಷಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ದೋಷಗಳು ಬರುತ್ತೆ, ಈ ಕುಜ ದೋಷದ ಪರಿಣಾಮ ನಮ್ಮ ಮೇಲೆ ಯಾವ ರೀತಿ ಆಗುತ್ತೆ ಅಂತ ಅನ್ನೋದು ನಮ್ಮ ಇವತ್ತಿನ ವಿಷಯ. ತಮಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂತಹ ಸ್ವಾಗತ. ಇವತ್ತು ಈ ಕುಜ ದೋಷದ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳ್ಕೊಳ್ತೇವೆ. ಯಾವ ಯಾವ ಸ್ಥಾನಗಳಲ್ಲಿ ಕುಜ ಇದ್ದರೆ ಅದಕ್ಕೆ ನಾವು ಆ ಜಾತಕವನ್ನು ಕುಜದೋಷ ಅಂತ ಅಂದ್ಕೊಳ್ತೇವೆ, ಮತ್ತು ವಿಶೇಷವಾಗಿ ಇವತ್ತು ಒಂದು ಸ್ಥಾನವನ್ನು ಕುರಿತು ನಾವು ಚಿಂತನೆಯನ್ನು ಮಾಡ್ತೇವೆ. ಅಂದರೆ ಲಗ್ನ ಸ್ಥಾನದಲ್ಲಿ, ಲಗ್ನ ಕುಂಡಲಿಯ ಮೊದಲನೇ ಸ್ಥಾನದಲ್ಲಿ ಕುಜ ಇದ್ದಾಗ ಕುಜನ ದೃಷ್ಟಿ ಯಾವ ಸ್ಥಾನಗಳ ಮೇಲೆ ಇರುತ್ತೆ, ಅದರಿಂದ ನಮಗೆ ಆಗುವಂತಹ ತೊಂದರೆ ಏನು, ಮತ್ತು ಅದರಿಂದ ನಾವು ಯಾವ ಉಪಾಯವನ್ನು ಮಾಡ್ಕೊಳ್ಬೇಕು, ಅಂದರೆ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಅನ್ನೋದನ್ನು ಇವತ್ತು ತಿಳ್ಕೊಳ್ತೇವೆ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮ್ಮ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೀವು ಎಲ್ಲ ಉಪಯುಕ್ತ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು. ವಾಸ್ತುವಿಗೆ ಸಂಬಂಧಪಟ್ಟಂಥ ಮಾಹಿತಿ, ಕುಂಭ ವಿವಾಹ, ಕುಜ ದೋಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈಗಾಗಲೇ ಆಲ್ರೆಡಿ ನಾನು ಕೊಟ್ಟಿದ್ದೇನೆ. ಇವತ್ತು ವಿಸ್ತಾರವಾಗಿ ನಾನು ಇವತ್ತು ಈ ಬೋರ್ಡ್ ಮೇಲೆ ತಿಳ್ಕೊಳ್ತೇವೆ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ನಾವು ಈ ದಕ್ಷಿಣ ಪದ್ಧತಿಯಲ್ಲಿ ಒಂದು ಜಾತಕವನ್ನು ಹಾಕಿದ್ದೇವೆ. ಇದಕ್ಕೆ ಉತ್ತರ ಪದ್ಧತಿ ಅಂತ ನಾವು ಹೇಳ್ತೇವೆ. ಈ ಜಾತಕಕ್ಕೆ ಒಂದು ವೇಳೆ ದಕ್ಷಿಣ ಭಾಗದ ಜನರಿಗೆ ಇದು ಅರ್ಥವಾಗದೇ ಇದ್ದರೆ ದಯವಿಟ್ಟು ನೀವು ದಕ್ಷಿಣದ ಸ್ಟೈಲ್ನಲ್ಲಿ, ಇದಕ್ಕೆ ನಾರ್ತ್ ಸ್ಟೈಲ್ ಅಂತ ನಾವು ಹೇಳ್ತೇವೆ, ದಕ್ಷಿಣ ಸೌತ್ ಸ್ಟೈಲ್ನಲ್ಲಿ ಹಾಕೊಂಡ್ಬಿಟ್ಟು ಕೂಡ ನೀವು ಇದನ್ನು ಅಭ್ಯಾಸ ಮಾಡ್ಕೊಳ್ಬಹುದು. ಇವತ್ತು ನೋಡಿ, ನಾನು ಇವತ್ತು ಈ 12 ಸ್ಥಾನಗಳಲ್ಲಿ ಮೊದಲನೇದಾಗಿ ನಾನು ಹೇಳ್ತೇನೆ ಕುಜ ದೋಷ ಅಂಥೇಳಿ ನಾವು ಯಾವುದನ್ನು ತಿಳ್ಕೊಳ್ತೇವೆ ಅಂತ ಹೇಳ್ತೇನೆ. ನಾನು ಆಲ್ರೆಡಿ ಒಂದು ಸಾರಿ ಹೇಳಿದ್ದೇನೆ. ಅಂದರೆ ನಮ್ಮ ಜನ್ಮ ಲಗ್ನ ಕುಂಡಲಿಯಲ್ಲಿ ಮೊದಲನೇ ಸ್ಥಾನದಲ್ಲಿ, ಅಂದರೆ ಈ ಸ್ಥಾನದಲ್ಲಿ, ಮತ್ತು ಚತುರ್ಥ ಸ್ಥಾನದಲ್ಲಿ ಈ ಸ್ಥಾನದಲ್ಲಿ, ಸಪ್ತಮ ಸ್ಥಾನದಲ್ಲಿ, ಅಷ್ಟಮ ಸ್ಥಾನದಲ್ಲಿ ಮತ್ತು ವ್ಯಯಸ್ಥಾನದಲ್ಲಿ, ಈ ರೀತಿಯಾಗಿ 1, 2, 3, 4, 5 ಸ್ಥಾನಗಳಲ್ಲಿ ಕುಜನಿದ್ದ ಅಂತಂದರೆ ಅದಕ್ಕೆ ನಾವು ಈ ಜಾತಕವನ್ನು ಕುಜದೋಷದ ಜಾತಕ ಅಂತ ಹೇಳಿ ಕರೀತೇವೆ. ಸೊ ಕೆಲವೊಂದು ಸಾರಿ ನಾವು ಈಗ ಸೌತ್ನಲ್ಲಿ ದ್ವಿತೀಯ ಸ್ಥಾನದಲ್ಲೂ ಕೂಡ ಕುಜ ಇದ್ದಾಗ ಆ ಜಾತಕವನ್ನು ಕೂಡ ನಾವು ಒಂದೊಂದು ಸಾರಿ ಕುಜದೋಷದ ಜಾತಕದ ಕುಂಡಲಿ ಅಂತ ಹೇಳಿ ಕೂಡ ಹೇಳ್ಕೊಡ್ತೇವೆ. ಸೊ ಈ 5 ಸ್ಥಾನಗಳಲ್ಲಿ ಬೇರೆ ಬೇರೆಯಾಗಿದ್ದಾಗ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ನಾವು ಈ ಲಗ್ನದಲ್ಲಿ, ಅಂತಂದರೆ ನನಗೆ ಅನೇಕ ಪ್ರಕಾರದ ಪ್ರಶ್ನೆಗಳು ಬರುತ್ತೆ. ಲಗ್ನ ಸ್ಥಾನದಲ್ಲಿ ಕುಜನಿದ್ದಾಗ ನಮಗೆ ಯಾವ ರೀತಿ, ಅಂದರೆ ಯಾವ ಯಾವ ಸ್ಥಾನದ ಮೇಲೆ ಪರಿಣಾಮವಾಗುತ್ತೆ ಅಂತ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಉತ್ತರವನ್ನು ನಾನು ಹೇಳ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಕುಜನ ದೃಷ್ಟಿ ಎಲ್ಲೆಲ್ಲಿರುತ್ತೆ, ಅದಕ್ಕೆ ಗ್ರಹಗಳ ದೃಷ್ಟಿ ಅಂತ ನಾವು ಹೇಳ್ತೇವೆ. ಯಾವ್ಯಾವ ಸ್ಥಾನದ ಮೇಲೆ ಈ ಕುಜನ ದೃಷ್ಟಿ ಬರುತ್ತೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ನೋಡಿ, ಮೊದಲು ಕುಜ ಅಂದರೆ ಲಗ್ನ ಸ್ಥಾನದಲ್ಲಿದ್ದಾಗ ಲಗ್ನ ಸ್ಥಾನವನ್ನು ಬಾಧಿತನಾಗಿ ಮಾಡ್ತಾನೆ. ಅಂತಂದರೆ ಈ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ತೊಂದರೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಾದ ನಂತರ ಕುಜನ ಒಂದು ಸಂಪೂರ್ಣ ದೃಷ್ಟಿ ಅಂತ ನಾವು ಹೇಳ್ತೇವೆ. ಆ ಸಂಪೂರ್ಣ ದೃಷ್ಟಿ ಚತುರ್ಥ ಸ್ಥಾನದ ಮೇಲೂ ಕೂಡ ಇರುತ್ತೆ. 1, 2, 3, 4 ಈ ಸ್ಥಾನದ ಮೇಲೆ ಕುಜನ ದೃಷ್ಟಿ ಇರುತ್ತೆ. ಇದು ಯಾವಾಗಲೂ ಅಂತ ಅನ್ನೋದನ್ನು ತಿಳ್ಕೊಳ್ಳಿ. ಅದಾದ ನಂತರ ಆ ಕುಜನ ಸಂಪೂರ್ಣ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ, ಲಗ್ನಕ್ಕೆ ಸಪ್ತಮ ಇದಾಗುತ್ತೆ. ಇದಾದ ನಂತರ ಇನ್ನೊಂದು ದೃಷ್ಟಿ ಅಂತಂದರೆ ನಾವು ಕುಜನದು ಅಷ್ಟಮ ಸ್ಥಾನದ ಮೇಲೆ, ಅಂದರೆ ಸಂಪೂರ್ಣ ದೃಷ್ಟಿ 3 ಸ್ಥಾನದ ಮೇಲೆ ಕುಜನದಿರುತ್ತೆ. ಒಂದು 4ನೇ ಸ್ಥಾನದ ಮೇಲೆ, ಒಂದು ಸಪ್ತಮ ಸ್ಥಾನದ ಮೇಲೆ ಮತ್ತು ಒಂದು ಅಷ್ಟಮ ಸ್ಥಾನದ ಮೇಲೆ. ಸೊ ಹಾಗಾಗಿ ಒಂದು ಆತ ಕುಳಿತಂಥ ಸ್ಥಾನದಲ್ಲಿ ಆತ ಒಳ್ಳೆಯನಾಗಿಲ್ಲದೆ ಇದ್ದರೆ ಆ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ತೊಂದರೆಗಳನ್ನು ಕೊಡ್ತಾನೆ. ಸೊ ಹಾಗಾಗಿ ಇವತ್ತು ನಾವು ಲಗ್ನ ಸ್ಥಾನವನ್ನು ನೋಡಿಕೊಂಡಾಗ ಇದಕ್ಕೆ ನಾವು ತನುಸ್ಥಾನ ಅಂತ ಹೇಳಿದ್ವಿ. ಅಂದರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಅಂಥೇಳಿ ನಾವು ಇದನ್ನು ತಿಳ್ಕೊಳ್ತೇವೆ. ಸೊ ಕುಜ ಇಲ್ಲಿದ್ದಾಗ ಸ್ವಾಭಾವಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗಲಿಕ್ಕೆ ಸಾಧ್ಯತೆ ಇರುತ್ತೆ.
ವಿಶೇಷವಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಂತಂದರೆ BP ಮುಂತಾದಂತಹ ಕಾಯಿಲೆಗಳು ನಮಗೆ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಅನಾವಶ್ಯಕವಾಗಿ ಸಿಟ್ಟು ಬರೋದು ಇದೆಲ್ಲವೂ ಸಾಮಾನ್ಯವಾಗಿ ಲಗ್ನದಲ್ಲಿ ಕುಜ ಕೂತ್ಕೊಂಡಾಗ ಒಂದು ವೇಳೆ ಆಗದೇ ಇರೋದಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಅದು ಯಾಕೆ ಅಂತ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತೇವೆ. ಅಂದರೆ ಕುಜನ ಮೇಲೆ ಒಂದು ವೇಳೆ ಸಾಕಷ್ಟು ಶುಭಗ್ರಹಗಳ ದೃಷ್ಟಿ ಇದ್ದಾಗ ಕುಜ ಯಾವುದೇ ರೀತಿಯ ಕೆಲಸವನ್ನು ಮಾಡೋದಿಲ್ಲ. ಇವತ್ತು ನಾವು ಇಷ್ಟೇ ತಿಳ್ಕೊಳ್ಳೋಣ. ಸೊ ಒಂದು ಲಗ್ನ ಸ್ಥಾನದಲ್ಲಿದ್ದಾಗ ಶರೀರಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದಷ್ಟು ತೊಂದರೆಗಳನ್ನು ಕುಜ ಕೊಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಾದ ನಂತರ ನಾವು ಚತುರ್ಥ ಸ್ಥಾನ ಅಂತ ಹೇಳ್ತೇವೆ. ಚತುರ್ಥ ಸ್ಥಾನಕ್ಕೆ ಸುಖ ಸ್ಥಾನ ಅಂತ ಕೂಡ ಹೇಳಿದ್ದಾರೆ. ಇದು ಸುಖ ಸ್ಥಾನವೂ ಹೌದು, ವಿದ್ಯಾಸ್ಥಾನವೂ ಕೂಡ ಹೌದು. ಸೊ ಈ ಎರಡು ವಿಷಯದಲ್ಲಿ ತೊಂದರೆಗಳಿರಲಿಕ್ಕೆ ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಸೌಖ್ಯ ಇಲ್ಲದೇ ಇರೋದು ಗೊತ್ತಾಯ್ತಾ. ಯಾವುದೇ ಐಹಿಕ ಸುಖಕ್ಕೆ ಸಂಬಂಧಪಟ್ಟಂತಹ ಸ್ಥಾನದಲ್ಲಿ ವಂಚಿತ ಮಾಡ್ತಾನೆ. ಕುಜನ ದೃಷ್ಟಿ ಇದ್ದಾಗ ಇಲ್ಲಿ ತೊಂದರೆಯನ್ನು ಕೊಡ್ತಾನೆ. ಅದೇ ರೀತಿ ಒಂದಷ್ಟು ವಿದ್ಯೆಗೆ ಅಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಕೂಡ ಕೊಡ್ತಾನೆ. ಈ ದೃಷ್ಟಿ ಇಲ್ಲಿದ್ದಾಗ ನಾಲ್ಕನೇ ದೃಷ್ಟಿಯಿಂದ. ಇನ್ನು ಸಪ್ತಮ ದೃಷ್ಟಿ ಅಂತಂದರೆ ಇದಕ್ಕೆ ನಾವು ಪತಿ ಪತ್ನಿ ಸ್ಥಾನ ಅಂತ ಹೇಳಿದ್ದೇವೆ. ಗಂಡಸಾಗಿದ್ದರೆ ಹೆಂಡತಿಯ ಸ್ಥಾನ ಇರುತ್ತೆ, ಜಾಯಾಸ್ಥಾನ ಅಂತ ಕೂಡ ನಾವು ಹೇಳ್ತೇವೆ. ಹೆಣ್ಮಕ್ಳಿದ್ರೆ ಗಂಡನ ಸ್ಥಾನ ಆಗಿರುತ್ತೆ. ನೋಡಿ, ಮದುವೆಗೆ ಸಂಬಂಧಪಟ್ಟಂತಹ ಮಹತ್ವವಾದಂತಹ ಸ್ಥಾನ ಇದು. ಸೊ ಹಾಗಾಗಿ ಕುಜನ ಸಪ್ತಮ ದೃಷ್ಟಿ ಇದರ ಮೇಲೆ ಇರೋದ್ರಿಂದ ಮದುವೆಯಲ್ಲಿ ವಿಳಂಬ, ಮದುವೆ ಆಗದೇ ಇರುವುದು ಅಥವಾ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ದಾಂಪತ್ಯ ಕಲಹ ಕೂಡ ಕುಜ ಇಲ್ಲಿದ್ದಾಗ ಆಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲೂ ಕೂಡ ಕುಜ ಬಂದಾಗಲೂ ಕೂಡ ಅದೇ ಕೆಲಸವನ್ನು ಮಾಡ್ತಾನೆ. ಗೊತ್ತಾಯ್ತಾ. ಸೊ ಹಾಗಾಗಿ ಸಪ್ತಮ ದೃಷ್ಟಿ ಸಪ್ತಮದ ಮೇಲೆ ಇದ್ದಾಗ, ಕುಜನ ದೃಷ್ಟಿ ಇದ್ದಾಗ ವಿವಾಹಕ್ಕೆ ಸಂಬಂಧಪಟ್ಟಂಥ ಅನೇಕ ತೊಂದರೆಗಳನ್ನು ಕುಜ ನಮಗೆ ಕೊಡ್ತಾನೆ. ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯವನ್ನು ಕೂಡ ಕೊಡ್ತಾನೆ. ಗೊತ್ತಾಯ್ತಾ. ಇದು ಸಪ್ತಮ ಸಂಬಂಧಪಟ್ಟಂಥ ಸ್ಥಾನ. ಸೊ ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ತೊಂದರೆಗಳನ್ನು ಕುಜ ಕೊಡೋದ್ರಿಂದ ಆ ಸಮಯದಲ್ಲಿ ಕುಂಭ ವಿವಾಹವೋ ಅಥವಾ ಗಂಡಸರಾಗಿದ್ದರೆ ಕದಳಿ ವಿವಾಹವನ್ನು ಮಾಡಿಕೊಂಡ್ರೆ ಇದರ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನೂ ಒಂದು ಸ್ಥಾನದ ಮೇಲೆ ದೃಷ್ಟಿ ಅಂತಂದರೆ ಅಷ್ಟಮ ಸ್ಥಾನದ ಮೇಲೆ. ಈ ಅಷ್ಟಮ ಸ್ಥಾನಕ್ಕೆ ಇದಕ್ಕೆ ನಾವು ಆಯುಷ್ಯ ಸ್ಥಾನ ಅಂತ ಹೇಳಿದ್ದೇವೆ. ಇನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದು ಮಾಂಗಲ್ಯ ಸ್ಥಾನ ಅಂತ ಕೂಡ ಹೇಳ್ತೇವೆ. ಸೊ ಗಂಡನ ಆಯುಷ್ಯ ವೃದ್ಧಿ ಅಥವಾ ಗಂಡನ ಅಭಿವೃದ್ಧಿಗೆ ಈ ಸ್ಥಾನ ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಈ ಲಗ್ನದಲ್ಲಿ ಕುಜನಿದ್ದಾಗ ಇಲ್ಲೂ ಕೂಡ ಕುಜನ ದೃಷ್ಟಿ ಇರುತ್ತೆ. ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ತೊಂದರೆಗಳು ಕೂಡ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅಪಘಾತಗಳು ಆಗುವಂತಹ ಸಾಧ್ಯತೆ ಕುಜನಿಂದ. ಆಮೇಲೆ ವಿಶೇಷವಾಗಿ ಮಾಂಗಲ್ಯ ಸ್ಥಾನ ಅಂತಂದರೆ ಹೆಣ್ಣು ಮಕ್ಕಳ ಜಾತಕದಲ್ಲಿ ಕುಜನ ದೃಷ್ಟಿ ಅಷ್ಟಮದ ಮೇಲೆ ಬೀಳೋದ್ರಿಂದ ಸೊ ಲಗ್ನದಲ್ಲೂ ಇದ್ದಾಗಲೂ ಕೂಡ ಇಲ್ಲಿ ಮಾಂಗಲ್ಯ ಸ್ಥಾನ ಬಾಧಿತವಾಗುತ್ತೆ, ವೈವಾಹಿಕ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ನೋದನ್ನು ನಾವು ಈ 3 ಸ್ಥಾನಗಳ ಮೇಲೆ ಅಂದರೆ 4 ಸ್ಥಾನಗಳ ಮೇಲೆ ತಿಳ್ಕೊಂಡಾಗಾಯಿತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ನೆಕ್ಸ್ಟ್ ಸ್ಥಾನವನ್ನು ನೋಡ್ತೇವೆ. ಒಂದು ವೇಳೆ ಕುಜ ಇಲ್ಲಿ ಕೂತ್ಕೊಂಡ್ರೆ ಯಾವ ಯಾವ ಸ್ಥಾನದ ಮೇಲೆ ದೃಷ್ಟಿಯನ್ನು ಬೀರ್ತಾನೆ, ಅದರಿಂದ ತೊಂದರೆ ಏನು, ಈಗ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳಿ. ಕುಜನಿಗೆ ಸಂಬಂಧಪಟ್ಟಂಥ ಅನೇಕ ಪರಿಹಾರಗಳಿವೆ. ಹೌದಾ. ಸುಬ್ರಹ್ಮಣ್ಯ ಆರಾಧನೆಯನ್ನು ಕೂಡ ಮಾಡೋದರಿಂದ ಕುಜದೋಷ ಪರಿಹಾರವಾಗುತ್ತೆ. ಕುಜ ಶಾಂತಿಯನ್ನು ಮಾಡಿಕೊಳ್ಳಿ. ಹೌದಾ. ಅಥವಾ ಕುಜ ಬಹಳ ಪ್ರಬಲನಾಗಿದ್ದ ಅಂತಂದರೆ ಕುಂಭ ವಿವಾಹವನ್ನು ಮಾಡಿಕೊಳ್ಳಿ. ಅರ್ಕ ವಿವಾಹ ಅಥವಾ ಕದಳಿ ವಿವಾಹವನ್ನು ಮಾಡಿಕೊಂಡಾಗ ಈ ಸಂಬಂಧಪಟ್ಟಂಥ ಪರಿಹಾರವನ್ನು ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಜೀವನ ಅತ್ಯಂತ ಸುಖಮಯವಾಗಿರುತ್ತೆ. ಮತ್ತೆ ಪುನಃ ಭೇಟಿಯಾಗೋಣ. ನಮಸ್ಕಾರ.